ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಇಡೀ ಕರ್ನಾಟಕ ಇವತ್ತು ಬ್ಯುಸಿ. ಭಾನುವಾರ ಸಂಜೆ 6 ಗಂಟೆ ಯಾವಾಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅದೇನೋ ಸಂಪತ್ತಿಗೆ ಸವಾಲಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಡ್ದಾಡ್ಕೊಳ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಈ ನಮ್ಮ ಬಿಗ್ ಬಾಸ್. ಈ ಸಲ ಕೇಳೋದೇ ಬೇಡ, ಎಲ್ಲಿ ನೋಡಿದ್ರು ಗಿಲ್ಲಿ ನಟನದ್ದೇ ಹವಾ. ಬಿಗ್ ಬಾಸಿಂದ ಹೊರಗೆ ಬರ್ತಿದ್ದಂಗೆ ಗಿಲ್ಲಿ ಏನಾದರೂ ಒಂದು ರಾಜಕೀಯ ಪಕ್ಷ ಕಟ್ಟಿ ಎಲೆಕ್ಷನ್ ನಿಂತು ಬಿಟ್ಟಿದ್ರೆ CM ಆಗಿಬಿಡ್ತಾನೇನೋ. ಪಾಪ ಮತ್ತು DK ಸಾಹೇಬರು, ಸಿದ್ದರಾಮಯ್ಯ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೂರಬೇಕಾಗೋ ಪರಿಸ್ಥಿತಿ ಬರಬಹುದು. ಸೊ ಎಲ್ಲಿ ಗಿಲ್ಲಿ ಹೊರಗೆ ಬಂದ ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನೋ ಅಂತ ಭಯ ಹುಟ್ಟಿರ್ಬೋದು. ಆ ಲೆವೆಲ್ಲಿಗಿದೆ ಗಿಲ್ಲಿಯ ಕ್ರೇಜು. ಅಫ್ಕೋರ್ಸ್ ಈ ಸಲ ಗಿಲ್ಲಿ ಪ್ರೇಕ್ಷಕರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ. ಬೇಕಾದಷ್ಟು ನಗಿಸಿದ್ದಾನೆ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ. ನಾಳೆ ಈತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವನ ಅಭಿಮಾನಿಗಳನ್ನು ನೋಡಿ ಕೋಮಾಗಿ ಹೋದರೂ ಹೋಗ್ಬಿಡ್ಬೋದು. ಇಡೀ ಸೋಷಿಯಲ್ ಮೀಡಿಯಾ ತುಂಬ ಬರೀ ಗಿಲ್ಲಿಯದ್ದೇ ಹವ. ದುಡ್ಡೇ ಖರ್ಚು ಮಾಡದೆ ಗಿಲ್ಲಿ ಈಗ ಎಲೆಕ್ಷನ್ ಗೆದ್ದು ಬಿಡಬಹುದೇನೋ. ಅಷ್ಟರ ಮಟ್ಟಿಗೆ ಒಬ್ಬ ಕಲಾವಿದನಾಗಿ ಗಿಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ವೀಕ್ಷಕರೇ, ಒಬ್ಬ ಕಲಾವಿದನನ್ನು, ಅದು ಟ್ಯಾಲೆಂಟ್ ಇರೋರನ್ನು ಮೆರೆಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಇದೇ ಟೈಮಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದಾದರೂ ಗೊತ್ತಿರಬೇಕಲ್ವಾ. ಇವತ್ತು ಗಿಲ್ಲಿಗೆ ವೋಟ್ ಮಾಡಬೇಕು, ಅವನನ್ನು ಗೆಲ್ಲಿಸಲೇಬೇಕು ಅಂತಿರೋ ಹಠ ದೇಶ ಹಾಗೂ ರಾಜ್ಯವನ್ನು ಆಳುವವರ ವಿಷಯದಲ್ಲಿ ಯಾಕೆ ಬರೋದಿಲ್ಲ? ರಾಜ್ಯದಲ್ಲಿ ಎಂತಹ ಒಂದು ಘಟನೆ ಆಗಿದೆ, ಯಾರಿಗಾದರೂ ಅದರ ಬಗ್ಗೆ ಗಮನ ಇದೆಯಾ? ಬೆಂಗಳೂರಿನಲ್ಲಿ ಬಾಂಗ್ಲಾದಿಂದ ನುಸುಳಿಕೊಂಡು ಬಂದಿರುವಂತಹ ಲಕ್ಷಾಂತರ ಅಕ್ರಮ ವಲಸಿಗರು ಇವತ್ತು ವಾಸ ಮಾಡ್ತಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡ ದಾಖಲೆ ಸಮೇತ ಬಾಂಗ್ಲಾದಿಂದ ಬಂದಂತಹ ಅಕ್ರಮ ವಲಸಿಗರನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. कर्नाटक में रहने वाला सब बांग्ला आदमी को मैं प्यार से बोल रहा हूँ, आपसे आप कर्नाटक से चले जाओ, नहीं तो हर घर में, हर झोपड़ी में घुस के मैं लोग आपको बाहर डालेगा. है तो अभी प्यार से बोल दिया, है तो बहन का जैसा बोल दिया. ನಿಜಕ್ಕೂ ಹ್ಯಾಟ್ಸ್ ಆಫ್ ಬ್ರದರ್. ಸರ್ಕಾರ ಹಾಗೂ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಅವ್ರು ಹಿಡಿದು ಕೊಟ್ಟಿರೋರ ಮೇಲಾದರೂ FIR ಹಾಕಿ ಅವರನ್ನೆಲ್ಲ ಓಡಿಸೋ ಕೆಲಸ ಮಾಡ್ತಾರೆ ಅಂದುಕೊಂಡ್ರೆ, ಇವತ್ತು ನಮ್ಮ ಸರ್ಕಾರ ಮಾಡಿದ್ದೇನು ಗೊತ್ತಾ? ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚುವ ಕೆಲಸ ಮಾಡ್ತಿರೋ ಪುನೀತ್ ಕೆರೆಹಳ್ಳಿಯವರನ್ನೇ ಪೊಲೀಸರನ್ನು ಕರೆಸಿ ಅರೆಸ್ಟ್ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ರಾಜಕೀಯ ಸಿದ್ಧಾಂತ ಎಲ್ಲ ಒಂದು ಪಕ್ಕಕ್ಕಿಟ್ಟು ಹೇಳಿ, ನಿಮ್ಮ ಸರ್ಕಾರ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ. ಆ ಕೋಗಿಲು ಅನ್ನೋ ಗ್ರಾಮದಲ್ಲಿ ನೋಡಿದ್ರೆ ಅಕ್ರಮ ವಲಸಿಗರಿಗಾಗಿ ಪುಕ್ಕಟ್ಟೆ ಮನೆಗಳನ್ನು ಕೊಡ್ತೀರಾ. ಇಲ್ಲಿ ನೋಡಿದ್ರೆ ಅವರನ್ನು ಎಕ್ಸ್ಪೋಸ್ ಮಾಡಿದವರನ್ನೇ ಅರೆಸ್ಟ್ ಮಾಡ್ತೀರಾ. ಹಾಗಾದರೆ ನಿಮ್ಮದು ಈ ಅಕ್ರಮ ವಲಸಿಗರ ಪರವಾಗಿರುವಂತಹ ಸರ್ಕಾರವಾ? ಹಾಗಿದ್ರೆ ಅದನ್ನು ಓಪನ್ ಆಗಿ ಒಪ್ಕೊಂಡು ಬಿಡಿಯಲ್ಲ. ಅಕ್ರಮ ವಲಸಿಗರ ಜೊತೆ ಈ ಸರ್ಕಾರ ಇದೆ ಅಂತ ಜನರ ಮುಂದೆ ನೀವೇ ಹೇಳಿಬಿಡಿ. ಅಕಸ್ಮಾತ್ ಅವರ ತಂಟೆಗೆ ಯಾರಾದರೂ ಹೋದರೆ ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿಬಿಡಿ. ಯಾರೂ ಆಗ ಕಷ್ಟ ಬಿದ್ದು ಆ ಸಾಹಸಕ್ಕೆ ಕೈ ಹಾಕೋದು ಇಲ್ಲ. ವೀಕ್ಷಕರ, ನಾವು ನೀವು ಇವತ್ತು ಗಿಲ್ಲಿ ಅಂತಂತಿದ್ದೀವಿ, ತಪ್ಪಿಲ್ಲ, ಬೆಂಬಲಿಸೋಣ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ನಿಜ. ಆದರೆ ಅದರ 10% ಕಾಳಜಿ ಚುನಾವಣೆಯ ಮೇಲೆ ಇದ್ದಿದ್ರೆ ರಾಜ್ಯ ಇವತ್ತು ಹೆಂಗೋ ಇರ್ತಿತ್ತು. ಜಸ್ಟ್ ಯೋಚನೆ ಮಾಡಿ. ಇವತ್ತು ಇಡೀ ರಾಜ್ಯ ಗಿಲ್ಲಿಯನ್ನು ಮೆಚ್ಚಿಕೊಂಡಿದೆ. ಅದಕ್ಕೆ ಕಾರಣ ಏನು? ಆತನ ಮುಗ್ನತೆ, ಪ್ರಾಮಾಣಿಕತೆ, ನಿಯತ್ತು ಹಾಗೂ ಟ್ಯಾಲೆಂಟು. ಗಿಲ್ಲಿಯ ಅಭಿಮಾನಿಯಾಗೋ ಮುಂಚೆ ಯಾರೂ ಯೋಚನೆ ಮಾಡಿಲ್ಲ ಅವನು ಯಾವ ಜಾತಿಯವನು, ನಮ್ಮವನ ಅಥವಾ ಬೇರೆಯವನ, ಕರ್ನಾಟಕದ ಯಾವ ಭಾಗದವನು, ಯಾವ ಊರಿನವನು, ಯಾವ ತಾಲೂಕಿನವನು ಅಂತ ಯಾರು ಯೋಚಿಸಿಲ್ಲ.
ಎಲ್ಲವನ್ನ ಮೀರಿ ಇವತ್ತು ಆತನಿಗೆ ಸಪೋರ್ಟ್ ಸಿಗ್ತಾ ಇದೆ. ಆ ಕ್ರೇಜ್ ನೋಡಿ ನಮಗೂ ಖುಷಿ ಆಯಿತು. ಎಷ್ಟೋ ಕಡೆಯಲ್ಲಿ ಇವತ್ತು ಗಿಲ್ಲಿಗೆ ವೋಟ್ ಮಾಡಿದ್ರೆ ಫ್ರೀ ಟೀ ಅಂತಿದೆ, ಮೊಬೈಲ್ ಟೆಂಪರ್ ಗ್ಲಾಸನ್ನು ಫ್ರೀ ಹಾಕ್ಕೊಡ್ತೀವಿ ಅಂತಾರೆ. ಇದನ್ನೆಲ್ಲ ಯಾರಾದರೂ ಬಲವಂತವಾಗಿ ಅವ್ರ ಕೈಯಲ್ಲಿ ಮಾಡಿಸ್ತಾ ಇರೋದಾ ಅಥವಾ ಯಾರಾದರೂ ದುಡ್ಡು ಕೊಟ್ಟು ಮಾಡಿಸ್ತಾ ಇರೋದಾ? ಖಂಡಿತ ಇಲ್ಲ. ಎಲ್ಲರೂ ಕೂಡ ಅವರ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಬ್ಯಾನರ್ ಕಟೌಟ್ ಹಾಕಿಸ್ತಾ ಇದ್ದಾರೆ, ಗಿಲ್ಲಿಯನ್ನು ಮೆರೆಸ್ತಾ ಇದ್ದಾರೆ. ಇದು ಯಾವ ಲೆವೆಲ್ಗೆ ಇಳಿದಿದೆ ಅಂದರೆ ಸಂಪತ್ತಿಗೆ ಸವಾಲ್, ಟ್ಯಾಲೆಂಟ್ ವರ್ಸಸ್ ಹಣ ಅಂತ ಅಭಿಯಾನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಈಗ ನಾನು ಕೇಳ್ತಾ ಇರೋದೇನೆಂದರೆ, ಒಂದು ರಿಯಾಲಿಟಿ ಶೋನಲ್ಲಿ ಒಬ್ಬ ಸ್ಪರ್ಧಿಯ ಗುಣ ನೋಡಿ ಮತ ಹಾಕುವ ನಾವುಗಳು ದೇಶ ಅಥವಾ ರಾಜ್ಯವನ್ನು ಆಳುವವರನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡದ ಮೇಲೆ ಮತ ಹಾಕ್ತಾ ಇದ್ದೀವಿ? ನಮ್ಮ ದೇಶದ ದುರಂತ ನೋಡಿ. ಇವತ್ತು ಆಲ್ಮೋಸ್ಟ್ ಚುನಾವಣೆಗಳು ನಡೀತಾ ಇರೋದೇ ಜಾತಿ ಲೆಕ್ಕಾಚಾರದಲ್ಲಿ. ಪಕ್ಷದಿಂದ CM ಅಭ್ಯರ್ಥಿ ಆಯ್ಕೆ ಮಾಡುವಾಗಲೂ ಆತ ಯಾವ ಸಮುದಾಯದವನು, ಆ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿಯೇ ನಿರ್ಧಾರ ಮಾಡೋದು. ಅದೇ ನಾವುಗಳೇನಾದರೂ ಜಾತಿ ಲೆಕ್ಕಾಚಾರ ಇಟ್ಕೊಳ್ದೆ ಹಣ ಅಥವಾ ಪುಕ್ಕಟೆ ಭಾಗ್ಯಗಳ ಆಮಿಷಕ್ಕೆ ಬಲಿಯಾಗದೆ ಪ್ರಾಮಾಣಿಕರಿಗೆ ವೋಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ರಾಜ್ಯ ಹಿಂಗಿರ್ತಾ ಇತ್ತ? ಎಂಥ ವಿಚಿತ್ರ ನೋಡಿ. ಇವತ್ತು ಪುನೀತ್ ಕೆರೆಹಳ್ಳಿ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಅವರನ್ನು ಎಕ್ಸ್ಪೋಸ್ ಮಾಡಿದ್ರೆ ಕೆಲವರಿಗೆ ಉರಿ ಹತ್ಕೊಳ್ಳುತ್ತೆ. ಯಾರಿಗೆ ಗೊತ್ತು ಆ ಅಕ್ರಮ ವಲಸಿಗರಲ್ಲಿ ಯಾರ್ಯಾರಿಗೆ ಏನೇನು ಸಂಬಂಧಿಕರಿದ್ದಾರೋ ಅಂತ. ದುರಂತ ಅಂದರೆ ಈ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚೋದು ಬಿಟ್ಕೊಂಡು ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧನ ಮಾಡುತ್ತೆ ಸರ್ಕಾರ. ಇವತ್ತು ಗಿಲ್ಲಿಗೆ ವೋಟ್ ಮಾಡಿ ಬಿಗ್ ಬಾಸ್ನಲ್ಲಿ ಗೆಲ್ಲಿಸ್ತಾ ಇದ್ದೀರಾ, ಎಲ್ಲ ಓಕೆ. ಆದರೆ ಇದೇ ಕಾಳಜಿ ಹೊರಗೆ ಒಂದೊಳ್ಳೆ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯ ಮೇಲೆ ಯಾಕೆ ಮೂಡ್ತಾ ಇಲ್ಲ? ಯಾಕೆ ಪುನೀತ್ ಕೆರೆಹಳ್ಳಿ ಬೆಂಬಲಕ್ಕಿವತ್ತು ಯಾರೂ ನಿಂತ್ಕೊಳ್ತಾ ಇಲ್ಲ? ಗಿಲ್ಲಿಗೆ ಜಾತಿ ಭೇದ ಎಲ್ಲ ಮರೆತು ವೋಟ್ ಹಾಕಿದವರು ಇಲ್ಲಿ ಯಾಕೆ ಬೆಂಬಲ ಕೊಡ್ತಿಲ್ಲ? ಚುನಾವಣೆಯ ಸಮಯದಲ್ಲಿ ಯಾಕೆ ಇದೇ ಮಾನದಂಡ ಇಟ್ಟುಕೊಂಡು ವೋಟ್ ಮಾಡೋದಿಲ್ಲ? ಇದು ಖಂಡಿತ ಸಿಲ್ಲಿ ವಿಷಯ ಅಲ್ಲ ವೀಕ್ಷಕರೇ. ಒಮ್ಮೆ ಯೋಚಿಸಿ. ನಾವು ಹೇಳಿದ್ದು ಸರಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದರೆ ಇನ್ನೊಂದಷ್ಟು ಮಂದಿಗೆ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.